ನಮ್ಮ ಜೊತೆಲಿ ಒಂದು ಸ್ಪೆಷಲ್ ಗಾಡಿ ಬರ್ತಿದೆ. ಮುಂದೆಗಡೆ ಇವಾಗ ಆ ರೇರ್ ಬ್ಯೂಟಿ ಇದೆ, ಯಾವುದು ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಇನ್ಯಾವುದೂ ಅಲ್ಲ, ಹೋಂಡಾ CBR 1000 ಫೈರ್ ಬ್ಲೇಡ್ RRR SP. ಹೆಂಗಿದೆ ನೋಡಿ ಪ್ರತಾಪಣ್ಣನಿಗೆ. ನೋಡೋದಕ್ಕೇನು ಅಷ್ಟೊಂದು ಅನಿಸಲ್ಲ, ಬಟ್ ಓಡಿಸೋ ಟೈಮಲ್ಲಿ ನಿಮಗೆ ಫೀಲ್ ಆಗುತ್ತೆ. ಓಕೆ, ಈಗ ಈಶಾನಣ್ಣ ಎತ್ಕೊಂಡು ಓಡಿಸಿ ನೋಡಿ ಅಂತ ಅಂದಿದ್ದಾರೆ. ಕ್ರೇಜಿ ವೆಹಿಕಲ್, ಫುಲ್ ಸಿಸ್ಟಮ್ ಮೈಕ್ರೋಪೊಸಿಷನ್ ನಿಮಗೆಲ್ಲ ಗೊತ್ತಿರೋದೇ, ವ್ಯಾಲ್ವ್ ಸಿಸ್ಟಮ್ ಅದು ಇದೆಲ್ಲ ಇದೆ. ಆಮೇಲೆ ಬೇಕಂದರೆ ಡೀಟೇಲ್ಸ್ ಹೇಳ್ತೀನಿ, ಸೊ ಬನ್ನಿ. ಸೊ ಕೀ ಆಮೇಲೆ ತೋರಿಸ್ತೀನಿ, ಏನಿಲ್ಲ ಒಂದು ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಓಹೋ, ಒಂದು ಶಿಫ್ಟರ್ ಏನು ಎಷ್ಟು ಸ್ಮೂತ್ ಆಗಿದೆ. ಬಾ ಸೀಮ್ಲೆಸ್, ನಿಜವಾಗ್ಲು ಸಕ್ಕತ್ತಾಗಿದೆ. ಓಕೆ, ಏನೋ ಸ್ಟಾಪ್ ತೊಗೊಂಡಿದ್ದಾರೆ ಬಾಯ್ಸು, ನೋಡೋಣ. ಓಕೆ, ನೀವೇ ಮುಂದೆ ಹೋಗಿ, ನಾನು ಫಾಲೋ ಮಾಡ್ತೀನಿ. ಗಾಡಿದು ವಾಕ್ ಅರೌಂಡ್ಗಂತ ಒಂದು ಸ್ವಲ್ಪ ಡೀಟೇಲ್ಸು ಕಲೆಕ್ಟ್ ಮಾಡಿದ್ದೆ. ಕ್ರೇಜಿ. ಬ್ರಹ್ಮೋಸ್ಟಲ್ಲಿ ಬ್ರೇಕ್ಸ್ ಬರುತ್ತೆ, ಓಲ್ ಇನ್ ಸಸ್ಪೆನ್ಷನ್ಸ್ ಇದೆ. ಅದರಲ್ಲಿ ಇದು SP ನಾನು ನೋಡಿಸ್ತಿರೋದು, ಮುಂಚೆ ಸ್ಟ್ಯಾಂಡರ್ಡ್ ಇದ್ದಿದ್ದು. ಟೋಟಲ್ ಆಗಿ ನಮ್ಮ ಇಂಡಿಯಾಗೆ 8 ವೆಹಿಕಲ್ಸ್ ಬಂದಿದ್ದು, ಅದರಲ್ಲಿ ಕರ್ನಾಟಕಗೆ 2 ಬುಕ್ ಮಾಡಿದ್ದು. ಬಟ್ ಇಶಾನಣ್ಣ ಅವ್ರದ್ದು 3ನೇ ವೆಹಿಕಲ್ಲು. ಹೆಂಗೆ ಅಂತಂದರೆ ಈ ಗಾಡಿನ ಅವರು ಇಂಡೋರಿಂದ ತರಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಕ್ರೇಜಿ ಸ್ಟೋರಿ ಏನು ಅಂತಂದರೆ, ಈ ಟ್ಯಾಕ್ಸ್ ಇದಾಯ್ತಲ್ವಾ ಹೊಸ GST, ಅದು ಬರೋದಕ್ಕಿಂತ ಒಂದು ದಿನ ಮುಂಚೆ ಇದನ್ನು ಬಿಲ್ ಮಾಡ್ತಿದ್ದು. ಸೊ ಸೇವ್ಡ್ ಅರೌಂಡ್ 3 to 4 lakhs ಏನೋ. ಕ್ರೇಜಿ ಇದೆ ಪವರು, ಏನು ಸಖತ್ ಲೈಟ್ ಹೊಡಿದೆ ಗೊತ್ತಾ, ಮ್ಯಾನ್ಯೂವರ್ ಮಾಡೋದಕ್ಕೆಲ್ಲ ಅಮೇಝಿಂಗ್. ಬಟ್ಟ ಸ್ಮೂತ್ ಡೌನ್ ಶಿಫ್ಟ್. ಒಂದು ಸ್ಟ್ರೆಚ್ ತೊಗೊಳೋಣ ಇರಿ, ಅಂದರೆ ರೆಸ್ಪೆಕ್ಟ್ಫುಲ್ ಆಗಿ ನಿಧಾನಕ್ಕೆ ಓಡಿಸೋಣ, ಬಟ್ ಒಂದು ಸ್ಮಾಲ್ ಸ್ಟ್ರೆಚ್ ತೊಗೊಳೋಣ ನಿಧಾನಕ್ಕೆ. ಆ ವ್ಯಾಲ್ವ್ ಓಪನ್ ಆಗೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ. ಕ್ರೇಜಿ ಲೆವೆಲ್ ಸ್ಟೆಬಿಲಿಟಿ ಇದೆ. ಹ್ಯಾಂಡ್ಲಿಂಗ್ ಅಂತೂ ಯಾಕೆ ಕೇಳ್ತೀರಾ, ನೆಕ್ಸ್ಟ್ ಲೆವೆಲ್. ನಾನು ನಿಜವಾಗ್ಲೂ ಗಾಡಿ ಮೇಲೆ ಕುಂತ್ಕೊಂಡಾಗ ಏನು ಕಂಫರ್ಟೇ ಇಲ್ಲ ಅಂತದೆ. ಈ ಗಾಡಿ ಮೇಲೆ ಕುಂತ್ಕೊಂಡು ಈ ಪವರ್ ಕೊಡ್ತಾ ಇದ್ರೆ ಸೀಟ್ ಮೇಲೆ ಅವನು ಕುಂತ್ಕೊತಾನೆ, ಕಂಫರ್ಟ್ ನೋಡೋದಕ್ಕೆ ಅಲ್ಟಿಮೇಟ್ ಆಗಿದೆ. ಕ್ವಿಕ್ ಶಿಫ್ಟರ್ ಅಂತೂ ಅಲ್ಟಿಮೇಟ್, ಬೆಣ್ಣೆ ಥರ ಓಡ್ತಿದೆ. ಸೌಂಡ್ ಅಂತೂ ಐಡಲ್ಲಿ ಏನೇನೂ ಇಲ್ಲ. ಯಾಕೆ ಹೇಳ್ತೀರಾ, ಕ್ವಿಕ್ ಶಿಫ್ಟರ್ ಅಂತೂ ಡ್ರೈವ್ ಮಾಡ್ತೀನಿ ನೋಡಿ. ನೋಡೋಣ ಬನ್ನಿ, ಮುಂದೆ ಎಲ್ಲಾದ್ರೂ ನಿಲ್ಸಾಗ ನಿಮ್ಮ ಪ್ರಾಪರ್ ಡೀಟೇಲ್ಸ್ ಹೇಳ್ತೀನಿ. ಬೇಕು ನಮ್ಮ ಮನೆಯವ್ರದ ಏನಿಲ್ಲ, ಮತ್ತು ಆ ಡೈವರ್ಜನ್ ಹತ್ರ ಹೋಗಿ ಗಾಡಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಮಾತಾಡಬೇಕಾಯ್ತು. ಸೊ ಬನ್ನಿ ಹೋಗೋಣ. ಓಹೋ, RRR ಅವ್ರದ್ದು ವ್ಯಾಲ್ವ್ ಓಪನ್ ಆಗೋದು ನೋಡಿ, ಸಕ್ಕತ್ತಾಗಿ ಕೇಳಿಸುತ್ತೆ.
V4 ಸೌಂಡ್ ಹೆಂಗಿದೆ, ಆ ಎಕ್ಸಾಸ್ಟ್ ಸ್ಮೆಲ್ಲು ಅಷ್ಟೇ ಮಕ್ ಹೊಡಿತಿದೆ. ಓಕೆ ಬನ್ನಿ ಗಾಡಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಒಳ್ಳೆ ಜಾಗ ಅಲ್ವಾ? ಈಗ ವಾಕ್ ಅರೌಂಡ್ ಮಾಡೋಣ. ಸೊ ಫಸ್ಟು ಗಾಡಿ ಹೆಸರು ತಿಳ್ಕೊಳ್ಳೋಣ. ಈ ಗಾಡಿ ಬಂದು ಹೋಂಡಾ ಅವರ CBR ಫೈರ್ ಬ್ಲೇಡ್ 1000RRR SP. ಸೊ SP ನ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕೆ ಏನಿತ್ತು ಅಂತ ಆಲ್ರೆಡಿ ಹೇಳಿದ್ದೀನಿ, ಬಟ್ ಸ್ಟಿಲ್ ಇನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ. ಮುಂಚೆ ನಮಗೆ ಫೈರ್ ಬ್ಲೇಡಲ್ಲಿ ಸ್ಟ್ಯಾಂಡರ್ಡ್ ಬರ್ತಿತ್ತು, ಬಟ್ ಈಗ ಜಸ್ಟ್ SP ಇದೆ. ಅದರಲ್ಲಿ SPಗೂ ಸ್ಟ್ಯಾಂಡರ್ಡ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು. ಇದರಲ್ಲಿ ನಿಮಗೆ ಅಪ್ಗ್ರೇಡೆಡ್ ಸಸ್ಪೆನ್ಷನ್ಸ್ ಬರುತ್ತೆ, ಇಂಜಿನ್ ಕಾಂಪೊನೆಂಟ್ಸ್ ಇರುತ್ತೆ, ಮತ್ತು ಒಂದಷ್ಟು ಮೇಜರ್ ಪಾರ್ಟ್ಸ್ ಚೇಂಜ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಬಂದು ಸ್ಟ್ರೀಟ್ ಫ್ರೆಂಡ್ಲಿ, ಬಟ್ SP ಏನಿದೆಯಲ್ಲ ಸ್ಟ್ರೀಟ್ ಕಮ್ ಟ್ರ್ಯಾಕ್ ಯೂಸ್ ವೆಹಿಕಲ್ ಇದು. ಸೊ ಇಲ್ಲಿ ನೋಡ್ತಿರೋ ಎಕ್ಸಾಸ್ಟ್ ಬಂದು ಕಂಪ್ಲೀಟಾಗಿ ಫುಲ್ ಟೈಟಾನಿಯಂ ಆಕ್ರೋಪೋವಿಚ್ ಸಿಸ್ಟಮ್ಮು. ಮತ್ತು ಇಲ್ಲಿ ದಪ್ಪ ಕಾಣಿಸ್ತಿರ್ಬೋದು, ಇದು ಏನು ಅಂತಂದರೆ ವ್ಯಾಲ್ವು. ಸೊ 6000 RPM ಆದಮೇಲೆ ಓಪನ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಹೋದ್ಮೇಲೆ ಕ್ಲೋಸ್ ಆಗುತ್ತೆ. ಸೊ ಬೇಸಿಕ್ಲಿ ಸೌಂಡ್ ಏನೇನು ಕೇಳಿಸಲ್ಲ, ಆನ್ ಆದ್ರೂ ಆನ್ ಆಗಿದೆ ಇಲ್ಲೋ ಅಂತಲೂ ಗೊತ್ತಾಗೋದಿಲ್ಲ. ಈ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಂಗಿದ್ರೆ 999cc ಇನ್ಲೈನ್ 4 ಕ್ವಿಕ್ ಶಿಫ್ಟ್ ಮತ್ತು ಡೌನ್ ಶಿಫ್ಟ್ ಸಿಗುತ್ತೆ. ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಂಗಿದ್ರೆ 217 horse ಪವರ್ ಆ್ಯಂಡ್ 113 Nm ಆಫ್ ಟಾರ್ಕ್ ಇದೆ. ಫ್ರಂಟಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಓಲಿನ್ಸ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನು ಬ್ರೇಕ್ಸ್ ಬಂದು ಬ್ರಂಬೋ ಸ್ಟಾಲಿಮಾ ಇರೋದು, ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ಸು. 5-inch TFT ಫುಲ್ ಕಲರ್ ಡಿಸ್ಪ್ಲೇ ಸಿಗುತ್ತೆ. ಫ್ಯೂಲ್ ಟ್ಯಾಂಕ್ ಬಂದು 16.5 ಲೀಟರು. ಇನ್ನು ಸೀಟೈಟ್ ನೋಡೋಂಗಿದ್ರೆ 830 mm ಸಿಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಬೇರೆ ಸೂಪರ್ ಬೈಕ್ ಕಂಪೇರ್ ಮಾಡಿದ್ರೆ ಇದು ಫ್ಲ್ಯಾಟ್ ಇದೆ. ಸೊ ಇವಾಗ ನಮ್ಮ ಮಹೇಶ್ ಡೆಮಾನ್ಸ್ಟ್ರೇಷನ್ ಮಾಡ್ತಾನೆ, ಟಕ್ಕಿನಾಗಪ್ಪ ನೋಡಿ, ಟಕ್ಕಿನಾದರೆ ಎಷ್ಟು ಕ್ಲೀನಾಗಿ ಕುಂತ್ಕೊಂಡ್ಬಿಡ್ಬೋದು, ಎಷ್ಟು ಫ್ಲ್ಯಾಟ್ ಇದೆ ನೋಡಿ. ಅದೇ ನಾವೇನಾದರೂ ZX-ನಲ್ಲಿ ಯಾವ್ದು ನೋಡಬೇಕು ಅಂದರೆ ಪಂಪಿ ಇರುತ್ತೆ, ಬಟ್ ಕ್ರೇಜಿ ಟಕ್ಕಿನಾಗೋದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಟೋಟಲ್ ವೇಟು ಅಷ್ಟೇ ಈಸಿಯಾಗಿ ನಿಂಬಲ್ ಆಗಿತ್ತಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಏನಕ್ಕೆ ಅಂದರೆ ಮೇನ್ ವೇಟೇ 201 kg ಇದೆ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ ಮುಂದೆಗಡೆ ಇಲ್ಲಿ ಫೋಕ್ ಪ್ರೊಟೆಕ್ಟರ್ಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ಕೇಳಿದಾಗ ಏನು ಹೇಳಿದ್ರು ಅಂದರೆ ಫೋಕ್ಸ್ ಇಲ್ಲಿ ಏನಾದರೂ ಹೋಯಿತು ಅಂದರೆ ಕಂಪ್ಲೀಟ್ ಸೆಟಪ್ಪೇ ಚೇಂಜ್ ಮಾಡಬೇಕಾಗುತ್ತಂತೆ. ಸೊ ಎಕ್ಸ್ಪೆನ್ಸಿವ್ ಗಾಡಿ ತೊಗೊಂಡಿದ್ದಾದ್ಮೇಲೆ ಎಕ್ಸ್ಪೆನ್ಸಿವ್ ಖರ್ಚಿದ್ದೇ ಇರುತ್ತೆ. ಇನ್ನು ಸರ್ವಿಸ್ ಕಾಸ್ಟು ಅಷ್ಟೇ ಉಂಟಲ್ವಾ, ರಿಲಯಬಲ್ಲು. ಆದರೆ 45 ಲಕ್ಷ ಇರೋ ಗಾಡಿಗೆ ಎಷ್ಟು ಬರ್ಬೋದು ಅಂದ್ಕೊಂಡಿದ್ದೀರಾ? ಇವಾಗ ನನ್ನ ಬುಧ 11,000 ಬಂದಿದೆ. ಇದು ನಿಮ್ಮ ಪ್ರಕಾರ ಇನ್ನೊಂದು 15 ದಾಟಿರುತ್ತಾ? ಇಲ್ಲ, 6,000 ಅಷ್ಟೇ ಬಂದಿರೋದು ಫಸ್ಟ್ ಸರ್ವೀಸು. ನಿಜವಾಗ್ಲೂ ಕ್ರೇಜಿ, ನಂಬಕ್ಕೆ ಆಗ್ತಿಲ್ಲ. ಇನ್ನು ಲಾಸ್ಟ್ ಟೈಮ್ ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಬರ್ತಿತ್ತು, ಈಗ ವೈಟ್ ಬರ್ತಿದೆ. ಆಮೇಲೆ ವಿಂಗ್ಲೆಟು, ಪ್ರೀವಿಯಸ್ ಮಾಡೆಲ್ಗೆ ವಿಂಗ್ಲೆಟ್ ಇತ್ತು ಬಟ್ ಚಿಕ್ಕದು, ಬಟ್ ಇದು ಸಖತ್ ಅಗ್ರೆಸಿವ್ ಮತ್ತು ಕ್ಲೀನಾಗಿದೆ. ನಮ್ಮ BMW ಥರ ಇದು ಹೊಡೆದಾಗ ಏನೂ ಕೊಟ್ಟಿಲ್ಲ, ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಅದಾದಮೇಲೆ ಕೀ ಬಗ್ಗೆ ಮಾತಾಡೋಣ. ಸೊ ಕೀ ಬಂದು ಈ ಥರ ಇರುತ್ತೆ, ಸೇಮ್ ಕಾರ್ ಕೀ ಥರ. ಇನ್ನು ಇಲ್ಲಿ ಕೀ ಇದೆ, ಬಟ್ ಇದೆಲ್ಲ ಬಂದು ಫ್ಯೂಲ್ ಕ್ಯಾಪು, ಕೌಲು, ಅದನ್ನು ಯೂಸ್ ಮಾಡೋದಕ್ಕೆ ಮಾತ್ರನೇ. ಇನ್ನು ಇಲ್ಲೇನು ಕಾಣಿಸ್ತಿದೆಯಲ್ಲ ಕೀದು ಸೆನ್ಸರ್ ಲೋಗೋ, ಈ ಲೋಗೋನ ಏನಾದರೂ ಪ್ರೆಸ್ ಮಾಡ್ಕೊಂಡಿದ್ರೆ ನಮಗೆ ರೆಡ್ ಆಗುತ್ತೆ. ರೆಡ್ ಆದರೆ ಇವಾಗ ಗಾಡಿನ ಯಾರು ಮುಟ್ಟಿದ್ರೂ ಏನಾಗೋದಿಲ್ಲ, ಹತ್ರ ಇದ್ರೂ. ಮತ್ತೆ ಪ್ರೆಸ್ ಮಾಡಿದಾಗ ಗ್ರೀನ್ ಆಗುತ್ತೆ. ಈಗ ನೀವು ಗಾಡಿನ ಆನ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಒಳ್ಳೆ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ. ಇವಾಗ ಗಾಡಿನ ಆನ್ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ರೆಡ್ ಇರೋದು ಗ್ರೀನ್ ಆಗಬೇಕು. ಅದಾದಮೇಲೆ ಒಂದು ಪುಷ್ ನೋಡಿ, ಹ್ಯಾಂಡ್ ಲಾಕ್ ಓಪನ್ ಆಯಿತು. ಮತ್ತೇನಾದರೂ ಪ್ರೆಸ್ ಮಾಡಿದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀಟಾಗಿ ಆನ್ ಆಗುತ್ತೆ. ಅದಾದಮೇಲೆ ಏನಿಲ್ಲ, ಮತ್ತು ಸೆಲ್ಫ್ ಕೊಟ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗೋದು ಅಷ್ಟೇ. ಇನ್ನು ಫ್ರಂಟ್ ಎಂಡಲ್ಲಿ ಇಂಡಿಕೇಟರ್ಸು ಆಫ್ ಆಗೋದಿಲ್ಲ, ಅದು DRL ಥರ ವರ್ಕ್ ಆಗುತ್ತೆ. ಸೊ ಫ್ರಂಟ್ ಎಂಡಲ್ಲಿ ನೋಡಿ ಈ ಥರ ಇರುತ್ತೆ, ಕೆಳಗಡೆ ಒಂದು DRLಸು, ಮೇಲೆ ಮಿರರ್ಸ್ ಹತ್ರ ಒಂದು DRLಸು. ಈಗ ಆಫ್ ಮಾಡೋದು ಹೆಂಗೆ ಅಂತಂದರೆ ಒಂದು ಸಲ ಈ ಥರ ರೊಟೇಟ್ ಮಾಡಬೇಕು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ ಆಗುತ್ತೆ. ಇನ್ನು ಕಲರ್ಸ್ ನೋಡಿ, ಫುಲ್ ಸಿಸ್ಟಮ್ ಟೈಟಾನಿಯಂ ಎಕ್ಸಾಸ್ಟಲ್ಲಿ ಹೆಂಗೆ ಬಂದಿದೆ ಅಂತ, ಆ HRC ಕಲರ್ಗೂ ಅದಕ್ಕೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇನ್ನು ಇದರಲ್ಲಿ ಹಾಕಿರುವಂಥ ಆಕ್ಸೆಸರೀಸ್ ನೋಡೋಂಗಿದ್ರೆ ಪ್ಯೂಗ್ದು ವಿಂಡ್ಶೀಲ್ಡ್ ಹಾಕಿದ್ದಾರೆ. ಸೊ ಇದರಿಂದ ಒಂದು ಸ್ವಲ್ಪ ಬಬಲ್ ಶೇಪ್ ಇದೆ, ಟಕ್ಕಿನ್ ಆಗೋದಕ್ಕೆ ಆರಾಮಾಗಿರುತ್ತೆ. ಇನ್ನು ಅದು ಬಿಟ್ಟು HRCದು ನಂಬರ್ ಪ್ಲೇಟ್ ಹೋಲ್ಡರ್ ಹಾಕಿದ್ದಾರೆ. ಸೊ ಇದರಿಂದ ಇಲ್ಲಿ ಇಂಡಿಕೇಟರ್ ಬರುತ್ತೆ ಮತ್ತು ಸ್ಲೀಕ್ ಲುಕ್ ಇದೆ. ಈ ರಿಯರ್ ಆ್ಯಂಡ್ 200 ಸೆಕ್ಷನ್ ಟಯರ್ಸ್ನ ಒಂದು ನಿಮಿಷ, ಈ ರಿಯರಲ್ಲಿರೋ 200 ಸೆಕ್ಷನ್ ಟಯರ್ನ ನೀಟಾಗಿ ಔಟ್ಲುಕ್ ಕೊಡುತ್ತೆ. ಇನ್ನು ಫ್ರೇಮ್ ಸ್ಲೈಡರ್ಸ್ ಹಾಕಿದ್ದಾರೆ, ಫೋಕ್ ಪ್ರೊಟೆಕ್ಟರ್ಸ್ ಹಾಕಿದ್ದಾರೆ. ನನ್ನ ಪ್ರಕಾರ ಅಷ್ಟೇ ಅನಿಸುತ್ತೆ ಆಕ್ಸೆಸರೀಸು. ಒನ್ಸ್ ಅಗೇನ್ ಇಶಾನ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಕೈ ಕೊಡಿ, ಒಳ್ಳೆಯ ಗಾಡಿನ
ರಿವ್ಯೂ ಕೊಟ್ಟಿದ್ದೀರಾ. ಸಕ್ಕತ್ತಾಗಿತ್ತು ಗಾಡಿ ಅಂತೂ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹಾಕಿ ನೋಡೋಣ. ಇನ್ನು ಶಾರ್ಟ್ ಟೈಮ್ ಎಲ್ಲ ಡೀಟೇಲ್ಸ್ ಹೇಳಿ ನಿಮಗೆ ಒಂದು ಪ್ರಾಪರ್ ರಿವ್ಯೂ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ರೈಡ್ ರಿವ್ಯೂನೇ ಆಗೋಯ್ತು, ನನಗೆ ಗೊತ್ತೇ ಇರಲಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಕ್ರೇಜಿ ಆಗಿತ್ತು. ಫಸ್ಟ್ ಟೈಮ್ ಒಂದು ಸೂಪರ್ ಬೈಕ್ನ ರಿವ್ಯೂ ಮಾಡಿದ್ದು. ಎಸ್, ಬಾಯ್.